ತನ್ನ ಆಹಾರ ಪೂರೈಕೆದಾರನನ್ನು ಗೌರವಿಸುವ ದೇಶವು ಎಂದಿಗೂ ಹಸಿವಿನಿಂದ ಬಳಲುವುದಿಲ್ಲ. ಆ ಆಹಾರ ಪೂರೈಕೆದಾರರಿಗೆ ಸೇವೆ ಸಲ್ಲಿಸುವ ಗುರಿಯೊಂದಿಗೆ ದೇವಿ ಕ್ರಾಪ್ ಸೈನ್ಸ್ ಸಂಸ್ಥೆಯು ಹುಟ್ಟಿಕೊಂಡಿತು. 1985ರಲ್ಲಿ ಒಂದು ಉದಾತ್ತ ಉದ್ದೇಶದಿಂದ ಸ್ಥಾಪನೆಯಾದ ದೇವಿ ಕ್ರಾಪ್ ಸೈನ್ಸ್ ಇಂದು ಪ್ರಮುಖ ಕೃಷಿ ಕಂಪನಿಯಾಗಿ ಮಾರ್ಪಟ್ಟಿದೆ. ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ರೈತರ ವಿಶ್ವಾಸವನ್ನು ಗಳಿಸಿದೆ. ಸುಮಾರು 4 ದಶಕಗಳಿಂದ ದೇವಿ ಕ್ರಾಪ್ ಸೈನ್ಸ್ ಗುಣಮಟ್ಟ, ಸಂಶೋಧನೆ ಮತ್ತು ನಾವೀನ್ಯತೆಯ ಮೂಲಕ ತನ್ನ ಗುರುತನ್ನು ಸ್ಥಾಪಿಸಿದೆ. ರೈತರ ಪ್ರಗತಿಯನ್ನು ಅದರ ಅತ್ಯುನ್ನತ ಗುರಿಯಾಗಿರಿಸಿಕೊಂಡಿದೆ. ತಮಿಳುನಾಡಿನಲ್ಲಿ ಬಟ್ಲಗುಂಡಿನಲ್ಲಿರುವ ಅತ್ಯಾಧುನಿಕ ಉತ್ಪಾದನಾ ಸೌಲಭ್ಯವು ISO 1001 ಪ್ರಾಮಾಣೀಕೃತ ಗುಣಮಟ್ಟದ ನಿಯಂತ್ರಣ ಪ್ರಯೋಗಾಲಯ ಮತ್ತು ದೃಢವಾದ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯೊಂದಿಗೆ ವಿಶ್ವ ದರ್ಜೆಯ ಕೃಷಿ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಭಾರತದಾದ್ಯಂತ ಹರಡಿರುವ 16 ಕಾರ್ಯತಂತ್ರದ ಶಾಖೆಗಳು, 250ಕ್ಕೂ ಹೆಚ್ಚು ತಜ್ಞರ ತಂಡ, 7,000ಕ್ಕೂ ಹೆಚ್ಚು ನೇರ ವಿತರಕರ ಜಾಲದ ಮೂಲಕ ಲಕ್ಷಾಂತರ ರೈತರಿಗೆ ಸೇವೆ ಸಲ್ಲಿಸುತ್ತಿದೆ. ದೇವಿ ಕ್ರಾಪ್ ಸೈನ್ಸ್ನ ಪ್ರತಿಷ್ಠ ಉತ್ಪನ್ನವಾದ ಬೂಮ್ ಫ್ಲವರ್ನಂತಹ ನವೀನ ಪರಿಹಾರಗಳು ವಿವಿಧ ಬೆಳೆಗಳ ಕುರಿತು ವ್ಯಾಪಕ ಸಂಶೋಧನೆಯ ನಂತರ ತಮ್ಮ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸಿವೆ ಮತ್ತು ರೈತರ ವಿಶ್ವಾಸವನ್ನು ಗಳಿಸಿದೆ. ಭತ್ತ ನಾಟಿ ಮಾಡಿ ನಾವು ತುಂಬ ದಿನಗಳಾಯಿತು, ಆದರೆ ಬೆಳೆಗಳಿಗೆ ಸರಿಯಾಗಿ ಬೆಲೆನೇ ಸಿಗ್ತಾ ಇಲ್ಲ. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಹೊಲದಲ್ಲೂ ಇದೇ ಪರಿಸ್ಥಿತಿ ಇದೆ ಮುಖಂಡರೇ. ಗಿಡಗಳು ಹಸಿರಾಗಿವೆ, ಆದರೆ ಅವುಗಳ ಬೆಳವಣಿಗೆ ತುಂಬ ನಿಧಾನವಾಗಿ ಕಾಣುತ್ತಿದೆ. ಬರೋ ದಿನಗಳಲ್ಲಿ ಬೆಳೆ ಹೇಗಿರುತ್ತೋ ಹೇಳೋದು ತುಂಬ ಕಷ್ಟ. ಹೌದು, ಏನಾದರೂ ಒಳ್ಳೆ ಸಲಹೆ ನೀಡಿ ಮುಖಂಡರೇ. ಅರೆ, ಅವ್ರನ್ನೇ ಹೇಗೆ ಕೇಳ್ತಿದ್ದೀರಾ? ಅವರ ಹೊಲದ ಪರಿಸ್ಥಿತಿಯು ನಮ್ಮ ಹಾಗೆ ಇದೆ. ಒಂದು ವೇಳೆ ಅವರಿಗೆ ತಿಳಿದಿದ್ದರೆ ಅವರು ಮುಂಚಿತವಾಗ್ಲೇ ಅವರ ಹೊಲದ ಪರಿಸ್ಥಿತಿ ಸರಿ ಮಾಡ್ತಿದ್ರು. ಡೀಲರ್ ಅವರೇ, ನಾವೆಲ್ಲ ಕಡೆ ಗೊಬ್ಬರ ಹಾಕಿದ್ವಿ, ಆದರೂ ಬೆಳೆ ಮಾತ್ರ ನಾವು ಅನ್ಕೊಂಡಿರೋ ಹಾಗೆ ಬೆಳೀತಾ ಇಲ್ಲ. ಇದಕ್ಕೆ ವಾತಾವರಣ ಪರಿಸ್ಥಿತಿ ಕಾರಣನಾ? ಹಾಂ, ಅದು ಕೂಡ ಒಂದು ಕಾರಣನೇ. ನೋಡಿ ಮುಖಂಡ್ರೆ, ರಾಘವ ಎಷ್ಟು ಸಂತೋಷವಾಗಿ ಹೋಗ್ತಿದ್ದಾನೆ. ಆತನ ಹೊಲ ಕೂಡ ಆತನಂತೆ ತುಂಬಾ ಚೆನ್ನಾಗಿದೆ. ಹೌದು, ನಮ್ಮ ಬೆಳೆಯಂತೆ ಅವನು ಒಂದೇ ಹಂತದಲ್ಲಿದ್ದನು, ಆದರೆ ಅವನ ಸಸ್ಯಗಳು ತುಂಬಾ ಚೆನ್ನಾಗಿ ಬೆಳೀತಿವೆ. ಎಲೆಗಳು ಸಹ ಉತ್ತಮ ಬಣ್ಣದಲ್ಲಿವೆ ಮತ್ತು ಬೆಳವಣಿಗೆ ನಮ್ಮ ಬೆಳೆಗಳಿಗಿಂತ ಉತ್ತಮವಾಗಿದೆ. ಅಂದ್ರೆ ಅಷ್ಟು ವ್ಯತ್ಯಾಸ ಕಾಣ್ತಾ ಇದೆನಾ? ಹಾ ಮುಖಂಡರೇ, ಅದಕ್ಕೆ ಇವತ್ತು ನಾಳೆ ಊರಲ್ಲಿ ರಾಘವ್ ಹೊಲದ ಬಗ್ಗೆನೇ ಚರ್ಚೆ ಆಗ್ತಿದೆ. ಡೀಲರ್ ಅವ್ರೆ, ನಡೀರಿ, ನಾವು ಹೋಗಿ ನೋಡೋಣ. ಖಂಡಿತ. ಅಲ್ಲಿ ಕೂಡ ಹೊಡಿ. ಹೇ ರಾಘವ್. ಅರೆ ಮುಖಂಡ್ರೆ, ಬನ್ನಿ. ಹಾ, ಬಂದೆ. ಬನ್ನಿ ಡೀಲರ್ ಅವ್ರೆ. ರಾಘವ, ನಮ್ಮ ಬೆಳೆಗಳೆಲ್ಲ ಒಂದೇ ಸ್ಥಿತಿಯಲ್ಲಿದ್ದಾವೆ, ಆದರೆ ನಿನ್ನ ಹೊಲ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಹೇಗೆ ಸಾಧ್ಯ? ಮುಖಂಡ್ರೆ, ಈ ಬದಲಾವಣೆಗೆ ಕಾರಣ ಇದೆ. ಬೂಮ್ ಫ್ಲವರ್
ಆದರೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಕೆಲವು ದಿನ ಹಿಂದೆ ಹೋಗ್ಬೇಕು. ರಾಘವ್, ಹೆಚ್ಚಿನ ರೈತರು ಬೆಳೆಗಳು ಬೆಳೆದ ನಂತರವೇ ಉತ್ತಮ ಇಳುವರಿಯ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ. ಅಂದ್ರೆ ಸರ್? ಉತ್ತಮ ಇಳುವರಿಗಾಗಿ ಬೀಜಗಳನ್ನು ಬಿತ್ತುವ ಮೊದಲೇ ತಯಾರಿ ಪ್ರಾರಂಭವಾಗಬೇಕು. ಆರೋಗ್ಯಕರ ಬೆಳೆಯ ಅಡಿಪಾಯ ಆರೋಗ್ಯಕರ ಬೀಜಗಳು. ಅದಕ್ಕಾಗಿಯೇ ಬಿತ್ತನೆ ಮಾಡುವ ಮೊದಲು ಬೂಮ್ ಮೊನಾಸ್, ಬೂಮ್ ಕೆ, ಬೂಮ್ ಪಾಸ್ ಅಥವಾ ಬೂಮ್ ವ್ಯಾಮ್ನಂತಹ ಬೀಜ ಸಂಸ್ಕರಣಾ ಉತ್ಪನ್ನಗಳನ್ನು ಬಳಸುವ ಶಿಫಾರಸು ದೇವಿ ಕ್ರಾಪ್ ಸೈನ್ಸ್ ನೀಡುತ್ತೆ. ಈ ಬೀಜ ಸಂಸ್ಕರಣಾ ಉತ್ಪನ್ನಗಳು ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಪರಿಣಾಮಗಳಿಂದ ಬೀಜಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ. ಅವು ಆರೋಗ್ಯಕರ ಮೊಳಕೆಯೊಡೆಯಲು ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಬೀಜವು ಉತ್ತಮ ಬೆಳೆಯ ಅಡಿಪಾಯವಾಗಿದೆ. ಅಂದ್ರೆ ಒಳ್ಳೆ ಬಿತ್ತನೆಗೋಸ್ಕರ ಬೀಜದಿಂದನೇ ಶುರು ಮಾಡಬೇಕು. ಖಂಡಿತ ರಾಘವ್. ಅದರ ನಂತರ ಬೆಳೆಯ ಪ್ರತಿಯೊಂದು ಪ್ರಮುಖ ಹಂತದಲ್ಲೂ ಬೂಮ್ ಫ್ಲವರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಭತ್ತದ ಬೆಳೆಯ ನರ್ಸರಿ ಆರೋಗ್ಯಕರವಾಗಿದ್ದರೆ ಇಡೀ ಬೆಳೆಯ ಬೆಳವಣಿಗೆಯೂ ಉತ್ತಮವಾಗಿರುತ್ತದೆ. ಆದ್ದರಿಂದ ನರ್ಸರಿ ಹಂತದಲ್ಲೇ ಸಸ್ಯಕ್ಕೆ ಸರಿಯಾದ ಪೋಷಣೆಯನ್ನು ಒದಗಿಸುವುದು ಬಹಳ ಮುಖ್ಯ. ಬೂಮ್ ಫ್ಲವರ್ ಆರಂಭದಿಂದಲೇ ಸಸ್ಯಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ನಾಟಿ ಮಾಡಿದ ನಂತರ ಬೇರುಗಳು ಬೇಗನೆ ನೆಲೆಗೊಳ್ಳಲು ಇದು ಸಹಾಯ ಮಾಡುತ್ತದೆ. ಸಸ್ಯವು ಹೊಸ ಪರಿಸರಕ್ಕೆ ಬೇಗನೆ ಹೊಂದಿಕೊಳ್ಳುವಂತೆ ಇದು ಮಾಡುತ್ತದೆ. ಬಲವಾದ ಆರಂಭವು ಉತ್ತಮ ಇಳುವರಿಯತ್ತ ಮೊದಲ ಹೆಜ್ಜೆಯಾಗಿದೆ. ಅಂದ್ರೆ ಸರ್, ಬೂಮ್ ಫ್ಲವರ್ ಮೊದಲಾಗಿ ಯಾವಾಗ ಶುರು ಮಾಡಬೇಕು? ನಾಟಿ ಮಾಡಿದ 20 ರಿಂದ 25 ದಿನಗಳ ನಡುವೆ ಬೂಮ್ ಫ್ಲವರ್ ಮೊದಲ ಸಿಂಪಡಣೆಯನ್ನು ಮಾಡಬೇಕು. ಈ ಹಂತದಲ್ಲಿ ಸಸ್ಯವು ತನ್ನ ಬೇರಿನ ವ್ಯವಸ್ಥೆಯನ್ನು ವೇಗವಾಗಿ ಅಭಿವೃದ್ಧಿಪಡಿಸುತ್ತದೆ. ಈ ಸಮಯದಲ್ಲಿ ಬೂಮ್ ಫ್ಲವರ್ ಅನ್ನು ಬಳಸುವುದರಿಂದ ಬೇರುಗಳು ಬಲಗೊಳ್ಳುತ್ತವೆ ಮತ್ತು ಅವು ಮಣ್ಣಿನಲ್ಲಿ ಆಳವಾಗಿ ಹರಡುತ್ತವೆ. ಸಸ್ಯವು ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುತ್ತವೆ. ಕೇವಲ ಗೊಬ್ಬರವನ್ನು ಅನ್ವಯಿಸುವುದು ಸಾಕಾಗುವುದಿಲ್ಲ. ಸಸ್ಯವು ಅವುಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಬೂಮ್ ಫ್ಲವರ್ ಬೇರುಗಳನ್ನು ಬಲಪಡಿಸುತ್ತದೆ ಮತ್ತು ಅವುಗಳ ಪೋಷಕಾಂಶ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸಸ್ಯವನ್ನು ಬಲಪಡಿಸುತ್ತದೆ ಮತ್ತು ಮುಂದಿನ ಬೆಳವಣಿಗೆಯ ಹಂತಕ್ಕೆ ಸಿದ್ಧಗೊಳಿಸುತ್ತದೆ. ಈ ಹಂತದಲ್ಲಿ ಬೂಮ್ ಫ್ಲವರ್ ಅನ್ನು ಸ್ಪ್ರೇ ಆಗಿ ಬಳಸಬಹುದು ಅಥವಾ ಬೂಮ್ ಫ್ಲವರ್ ಗ್ರೆನ್ಯೂಲ್ಗಳನ್ನು ಸಹ ಬಳಸಬಹುದು. ಅಂದ್ರೆ ಒಳ್ಳೆ ಸಸ್ಯ ಬೇಕು ಅಂದ್ರೆ ಬೀಜದಿಂದನೇ ಶುರುವಾಗುತ್ತಾ? ಹೌದು ರಾಘವ್. ಉತ್ತಮ ಇಳುವರಿಯನ್ನು ಕೊಯ್ಲಿನ ದಿನದಿಂದ ನಿರ್ಧರಿಸಲಾಗುವುದಿಲ್ಲ. ಇದು ಬೀಜದಿಂದ ಪ್ರತಿ ಬೆಳವಣಿಗೆಯ ಹಂತಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಪೋಷಣೆಯನ್ನು ಒದಗಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಸರ್, ಈ ಮೊದಲ ಸ್ಪ್ರೇನ ನಂತರ ಎರಡನೇ ಸ್ಪ್ರೇ ಯಾವಾಗ ಮಾಡಬೇಕು? ನಾಟಿ ಮಾಡಿದ 45 ರಿಂದ 50 ದಿನಗಳ ನಡುವೆ ಬೂಮ್ ಫ್ಲವರ್ನ ಎರಡನೆಯ ಸಿಂಪರಣೆಯನ್ನು ಅನ್ವಯಿಸಬೇಕು. ಈ ಹಂತದಲ್ಲಿ ಸಸ್ಯದ ಬೆಳವಣಿಗೆ ವೇಗಗೊಳ್ಳುತ್ತದೆ ಮತ್ತು ಪೋಷಕಾಂಶಗಳ ಅವಶ್ಯಕತೆಗಳು ಸಹ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಬೂಮ್ ಫ್ಲವರ್ ಬಳಸುವುದರಿಂದ ಸಸ್ಯವು ಬಲಗೊಳ್ಳುತ್ತದೆ, ಎಲೆಗಳ ಬೆಳವಣಿಗೆ ಸುಧಾರಿಸುತ್ತದೆ ಮತ್ತು ಮುಖ್ಯವಾಗಿ ಹೆಚ್ಚಿನ ಟಿಲ್ಲರ್ಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಟಿಲ್ಲರ್ ಭವಿಷ್ಯದಲ್ಲಿ ತೆನೆ ಕಟ್ಟುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಈ ಹಂತದಲ್ಲಿ ಹೆಚ್ಚು ಉತ್ಪಾದಕ ಟಿಲ್ಲರ್ಗಳನ್ನು ಅಭಿವೃದ್ಧಿಪಡಿಸುವುದು ಉತ್ತಮ ಇಳುವರಿಗೆ ನಿರ್ಣಾಯಕವಾಗಿದೆ. ಅಂದ್ರೆ ಸರ್, ಈ ದಶೆಯಲ್ಲಿ ಬಿತ್ತುವ ಬೀಜಗಳೇ ಕೊನೆಯವರೆಗೆ ಬೆಳೆಯನ್ನು ನಿರ್ಧರಿಸುತ್ತವೆ. ಖಂಡಿತ ರಾಘವ್. ಅದಕ್ಕಾಗಿಯೇ ಈ ಹಂತವನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ನಂತರ ಸರ್, ನಾಟಿ ಮಾಡಿದ 70 ರಿಂದ 85 ದಿನಗಳ ನಡುವೆ ಬೂಮ್ ಫ್ಲವರ್ನ 3ನೇ ಸಿಂಪಡಣೆಯನ್ನು ಮಾಡಬೇಕು. ಆ ಸಮಯದಲ್ಲೇ ಕಾಳು ಕಟ್ಟುಕೊಳ್ಳುವುದರಲ್ಲಿ ಪ್ರಾರಂಭವಾಗುತ್ತದೆ. ಈ ಹಂತದಲ್ಲಿ ಸಸ್ಯಕ್ಕೆ ಸರಿಯಾದ ಪೋಷಣೆಯನ್ನು ಒದಗಿಸುವುದು ಉತ್ತಮ ಟಿಲ್ಲರ್ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಈ ಹಂತದಲ್ಲಿ ಬೂಮ್ ಫ್ಲವರ್ ಧಾನ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಕಡಿಮೆ ಮಾಗಿದ ಮತ್ತು ಹಗುರವಾದ ಧಾನ್ಯಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಪೂರ್ಣ ಧಾನ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ಬೆಳೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದ್ರೆ ಮೊದಲನೇ ಸ್ಪ್ರೇ ಬಲವಾದ ಬೇರುಗಳಿಗೆ, ಎರಡನೇದು ತುಂಬಾ ಮೊಳಕೆಗಾಗಿ, ಮೂರನೇ ಸ್ಪ್ರೇ ಮೆರುಗಾದ ಬೀಜಗಳ ಅಭಿವೃದ್ಧಿಗಾಗಿ. ನಿಖರವಾಗಿ ರಾಘವ್. ಪ್ರತಿಯೊಂದು ಹಂತಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಅದಕ್ಕಾಗಿಯೇ ಭತ್ತದ ಬೆಳವಣಿಗೆಯ 3 ಹಂತಗಳಲ್ಲಿ ಬೂಮ್ ಫ್ಲವರ್ ಅನ್ನು ಬಳಸಲು ಶಿಫಾರು ಮಾಡಲಾಗಿದೆ. ಸರ್, ಸ್ಪ್ರೇ ಮಾಡಬೇಕಾದ್ರೆ ಯಾವ ವಿಷಯಗಳ ಬಗ್ಗೆ ಗಮನ ಇರಬೇಕು? ಬೂಮ್ ಫ್ಲವರ್ ಸಿಂಪಡಿಸುವಾಗ ಕೆಲವು ಪ್ರಮುಖ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೋಬೇಕು. ಬೆಳಿಗ್ಗೆ 7 ರಿಂದ 10 ಗಂಟೆಗಳ ನಡುವೆ ಅಥವಾ ಸಂಜೆ 3 ರಿಂದ 6 ಗಂಟೆಗಳ ನಡುವೆ ಬೂಮ್ ಫ್ಲವರ್ ಅನ್ನು ಸಿಂಪಡಿಸಬೇಕು. ಬೂಮ್ ಫ್ಲವರ್ ಸಿಂಪಡಿ ಎಲೆಗಳ ಮೇಲಿನ ಮತ್ತು ಕೆಳಗಿನ 2 ಭಾಗಗಳಲ್ಲೂ ಸಮಾನವಾಗಿ ತಲುಪಿಸಬೇಕು. ಸಿಂಪಡಿಸಿದ 3 ಗಂಟೆಗಳ ಒಳಗೆ ಮಳೆ ಬಂದರೆ ಮತ್ತೆ ಸಿಂಪಡಿಸುವುದು ಉತ್ತಮ. ಸರಿಯಾದ ಸಮಯ, ಸರಿಯಾದ ಪ್ರಮಾಣ ಮತ್ತು ಸರಿಯಾದ ವಿಧಾನ, ಈ 3 ಹಂತಗಳನ್ನು ಅನುಸರಿಸುವುದರಿಂದ ಬೂಮ್ ಫ್ಲವರ್ ಅನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಬೂಮ್ ಫ್ಲವರ್ ಬಗ್ಗೆ ನಾವು ವಿವರಿಸುತ್ತಿರುವುದು ಕೇವಲ ಅನುಭವವನ್ನು ಆಧರಿಸಿ ಅಲ್ಲ. ಭತ್ತದ ಬೆಳೆಗಳ ಮೇಲೆ ನಡೆಸಿದ ವಿಶ್ವವಿದ್ಯಾಲಯ ಪ್ರಯೋಗಗಳಲ್ಲಿಯೂ ಬೂಮ್ ಫ್ಲವರ್ ಫಲಿತಾಂಶಗಳನ್ನು ತೋರಿಸಿದೆ. ಈ ಪ್ರಯೋಗಗಳು ಸಸ್ಯಗಳ ಬೆಳವಣಿಗೆ, ಬೇರಿನ ಅಭಿವೃದ್ಧಿ
ಪೋಷಕಾಂಶಗಳ ಬಳಕೆಯ ದಕ್ಷತೆ, ಟಿಲ್ಲರ್ಗಳ ಅಭಿವೃದ್ಧಿ ಮತ್ತು ಹೆಚ್ಚಿನ ಇಳುವರಿಯಂತಹ ಅಂಶಗಳ ಮೇಲೆ ಸಕಾರಾತ್ಮಕ ಫಲಿತಾಂಶವನ್ನು ತೋರಿಸಿದೆ. ಆದ್ದರಿಂದ ಬೂಮ್ ಫ್ಲವರ್ ಅನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲಾಗಿದೆ ಮತ್ತು ಫಲಿತಾಂಶಗಳ ಆಧಾರದ ಮೇಲೆ ರೈತರಿಗೆ ವಿಶ್ವಾಸ, ಸಸ್ಯ ಶಕ್ತಿವರ್ಧಕ ಮತ್ತು ಇಳುವರಿ ವರ್ಧಕವಾಗಿ ಶಿಫಾರಸು ಮಾಡಲಾಗಿದೆ. ಬೂಮ್ ಫ್ಲವರ್ ಅನ್ನು ನರ್ಸರಿ ಹಂತದಲ್ಲೇ ಸ್ಪ್ರೇ ಆಗಿ ಬಳಸಲಾಗುತ್ತದೆ. ನಂತರ ಇದನ್ನು ಈ 3 ಬೆಳವಣಿಗೆಯ ಹಂತಗಳಲ್ಲಿಯೂ ಸಹ ಬಳಸಬಹುದು. ಪ್ರತಿ ಸಸ್ಯಕ್ಕೆ ಅಗತ್ಯವಾದ ಪೋಷಣೆಯನ್ನು ಒದಗಿಸಲು ಇದು ಸಹಾಯ ಮಾಡುತ್ತದೆ. ಯಾವುದೇ ಕಾರಣಕ್ಕಾಗಿ ನೀವು ಮೊದಲ ಹಂತದಲ್ಲಿ ಬೂಮ್ ಫ್ಲವರ್ ಅನ್ನು ಬಳಸಲು ಸಾಧ್ಯವಾಗದಿದ್ದರೆ ಚಿಂತಿಸುವ ಅವಶ್ಯಕತೆ ಏನೂ ಇಲ್ಲ. 2ನೇ ಹಂತದಲ್ಲಿ ಬೂಮ್ ಫ್ಲವರ್ ಅನ್ನು ಸಂತೋಷವಾಗಿ ಬಳಸಬಹುದು. ಇದರ ಅರ್ಥ ನೀವು ಸಸ್ಯದ ಬೆಳವಣಿಗೆಯ ಯಾವುದೇ ಹಂತದಲ್ಲಿ ಅದರ ಸ್ಥಿತಿಯನ್ನು ಅವಲಂಬಿಸಿ ಬೂಮ್ ಫ್ಲವರ್ ಅನ್ನು ಬಳಸಬಹುದು. ಧನ್ಯವಾದಗಳು ಸರ್. ಈಗ ನನಗೆ ಅರ್ಥ ಆಗಿದೆ. ಪ್ರತಿ ಬೆಳೆಯ ಬೆಳವಣಿಗೆಯ ಹಂತದಲ್ಲಿ ಸರಿ ಸಮಯಕ್ಕೆ ಸರಿಯಾದ ಪೋಷಕವನ್ನು ಒದಗಿಸುವುದು ತುಂಬಾ ಮುಖ್ಯ. ಇದನ್ನೇ ನಾನು ಹೇಳ್ತಿರೋದು ರಾಘವ್. ಕೃಷಿಯಲ್ಲಿ ಸಮಯೋಚಿತ ಮತ್ತು ಸರಿಯಾದ ನಿರ್ಧಾರಗಳು ರೈತರ ಯಶಸ್ವಿಗೆ ಅಡಿಪಾಯ. ಆದರೆ ಇನ್ನೊಂದು ವಿಷಯ ತಿಳಿದುಕೊಳ್ಳುವುದು ಪ್ರಾಮುಖ್ಯ. ಬೂಮ್ ಫ್ಲವರ್ ಕೇವಲ ಭತ್ತಕ್ಕೆ ಮಾತ್ರವಲ್ಲ. ಬೂಮ್ ಫ್ಲವರ್ ಭತ್ತದ ಜೊತೆಗೆ ಮೆಣಸಿನಕಾಯಿ, ಬಾಳೆ, ಟೊಮಾಟೊ, ಸಿಟ್ರಸ್, ದ್ರಾಕ್ಷಿ, ಮಾವು, ದಾಳಿಂಬೆ, ಹತ್ತಿ, ಜೋಳ, ಕಬ್ಬು, ವಿವಿಧ ತರಕಾರಿಗಳು, ಹೆಚ್ಚಿನ ಬೆಳೆಗಳು ಮತ್ತು ಹಲವಾರು ತೋಟಗಾರಿಕೆಯ ಬೆಳೆಗಳಿಗೆ ವಿಶ್ವಸನೀಯ ಸಸ್ಯ ಶಕ್ತಿವರ್ಧಕ ಮತ್ತು ಇಳುವರಿ ವರ್ಧಕವಾಗಿ ಇದು ಕೆಲಸ ಮಾಡುತ್ತದೆ. ಆದ್ದರಿಂದ ಬೂಮ್ ಫ್ಲವರ್ ವಿವಿಧ ಬೆಳೆಗಳಿಗೆ ಸಹಾಯ ಮಾಡುವ ದೇವಿ ಕ್ರಾಪ್ ಸೈನ್ಸ್ನಿಂದ ಹೂವಿನ ಶಕ್ತಿವರ್ಧಕ ಮತ್ತು ಇಳುವರಿ ವರ್ಧಕವಾಗಿದ್ದು ವಿವಿಧ ಬೆಳೆಗಳಿಗೆ ಸೂಕ್ತವಾಗಿದೆ. ಈಗ ಅರ್ಥ ಆಯ್ತು ರಾಘವ್. ಬೆಳೆ ಬೆಳೆಯೋ ಪ್ರತಿ ಕ್ಷಣದಲ್ಲೂ ಸರಿಯಾದ ಸಮಯದಲ್ಲಿ ನೀವು ಬೂಮ್ ಫ್ಲವರ್ ಉಪಯೋಗಿಸಿ ನೀವು ಈ ಬೆಳೆಯಲ್ಲಿ ವ್ಯತ್ಯಾಸ ಕಾಣ್ತೀರಾ ಅಂತ ಗೊತ್ತಾಯ್ತು. ಹೌದು ರಾಘವ್, ನಾವೆಲ್ಲರೂ ಬೆಳೆ ಬೆಳೆದ್ಮೇಲೆ ಆಲೋಚನೆ ಮಾಡ್ತೀವಿ. ಆದ್ರೆ ನೀವು ಮೊದಲಿಂದನೂ ಪ್ರತಿಸ್ಥಿತಿಯಲ್ಲಿ ಸರಿಯಾದ ಗಮನ ವಹಿಸಿದ್ರ. ನಾನು ಬರೀ ಒಂದೇ ಕೆಲಸ ಮಾಡಿದ್ದೀನಿ ಮುಖಂಡರೇ. ಸರಿ ಸಮಯದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆದಿದ್ದೇನೆ. ರಾಘವ್, ಇವತ್ತು ನೀವು ಒಳ್ಳೆ ವಿಷಯನ ತಿಳಿಸಿದ್ದೀರಾ. ಬಲವಾದ ಬೇರುಗಳಿಗಾಗಿ, ಹೆಚ್ಚು ಸಸಿಗಳಿಗಾಗಿ, ಹೆಚ್ಚು ಬಿತ್ತನೆಗಾಗಿ ಬೂಮ್ ಫ್ಲವರ್ ಅನ್ನು ಅಳವಡಿಸಿಕೊಳ್ಳಿ. ಬೂಮ್ ಫ್ಲವರ್ ಪ್ರತಿ ಬೆಳವಣಿಗೆಯ ಹಂತದಲ್ಲಿ ನಿಮ್ಮ ವಿಶ್ವಾಸದ ಒಡನಾಡಿ. ಬೂಮ್ ಫ್ಲವರ್ನ ಅದ್ಭುತ ಬೆಳೆಗಳಿಗೆ ಸಾಟಿ ಇಲ್ಲ. ದೇವಿ ಕ್ರಾಪ್ ಸೈನ್ಸ್ ಭಾರತದಲ್ಲಿ ಮಾತ್ರವಲ್ಲದೆ ಏಷ್ಯಾ ಪೆಸಿಫಿಕ್, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ದೇವಿ ಕ್ರಾಪ್ ಸೈನ್ಸ್ ತನ್ನ ಬಲವಾದ ಅಸ್ತಿತ್ವವನ್ನು ಸ್ಥಾಪಿಸುವ ಮೂಲಕ ಭಾರತೀಯ ಕೃಷಿಯ ಶ್ರೇಷ್ಠತೆಯನ್ನು ಜಗತ್ತಿಗೆ ಕೊಂಡೊಯ್ಯುತ್ತಿದೆ. ರೈತರ ಯಶಸ್ಸನ್ನು ತನ್ನದೇ ಆದ ಯಶಸ್ಸೆಂದು ಪರಿಗಣಿಸಿ ವಿಜ್ಞಾನ ಮತ್ತು ಕೃಷಿಯನ್ನು ಸಂಯೋಜಿಸುವ ಮೂಲಕ ಹೆಚ್ಚಿನ ಉತ್ಪಾದನೆ, ಉತ್ತಮ ಗುಣಮಟ್ಟ ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ನಿರಂತರವಾಗಿ ಕೆಲಸ ಮಾಡುತ್ತಿದೆ. ದೇವಿ ಕ್ರಾಪ್ ಸೈನ್ಸ್ ಸುಮಾರು 4 ದಶಕಗಳ ವಿಶ್ವಾಸವಾಗಿದೆ. ರೈತರ ಸಮೃದ್ಧಿಗೆ ಮೀಸಲಾಗಿರುವ ನಂಬಿಕೆಯ ಹೆಸರು. ನಾವೆಲ್ಲರೂ ಬೂಮ್ ಫ್ಲವರ್ ಬಳಸುತ್ತೇವೆ. ನೀವು ಸಹ ಬೂಮ್ ಫ್ಲವರ್ ಬಳಸಿ.